ಆತ್ಮೀಯ ವೀಕ್ಷಕರೇ, ಇದೇನಪ್ಪ ಮೈಸೂರಿನ ಅರಮನೆಯ ಮುಖ್ಯ ದ್ವಾರದ ಥರ ಕಾಣ್ತಾ ಇದೆಯಲ್ಲ ಅಂತಿದ್ದೀರಾ? ನಿಜ, ಇದು ಮೈಸೂರು ಅರಮನೆಯ ಮುಖ್ಯ ದ್ವಾರದ ಒಂದು ಪ್ರತಿಕೃತಿ. ಈ ಒಂದು ಪ್ರತಿಕೃತಿಯ ಸೆಟ್ಟನ್ನು ಪೂರ್ತಿಯಾಗಿ ಗೋವಿನ ಜೋಳದ ತೆನೆಗಳಿಂದಲೇ ಮಾಡಲಾಗಿದ್ದು, ಈ ಕುರಿತಾಗಿ ಇದಕ್ಕೆ ಸಂಬಂಧಪಟ್ಟವರನ್ನು ಮಾತಾಡಿಸೋಣ ಬನ್ನಿ. ಸರ್ ನಮಸ್ಕಾರ, ನಾವು ರಾಜನಪದ ಯೂಟ್ಯೂಬ್ ವಾಹಿನಿಯಿಂದ ಬಂದಿದ್ದೇವೆ. ಹೇಳಿ ಸರ್. ದಯವಿಟ್ಟು ನಿಮ್ಮ ಪರಿಚಯ ಆಗಿಕೊಡಿ. ಸರ್, ನಮ್ಮ ಹೆಸರು ಸಂತೋಷ್ ಸೂರದ್ ಅಂತ ಹೇಳ್ಬಿಟ್ಟು ಸರ್. ನಾವು ಇದೇ ಕಂಪ್ನಿಯಲ್ಲಿ 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಮ್ಮದು ಇದು ಹೊಸ ತಳಿ ಸರ್. ಇದು ಡಿಕಾಲ್ 9256 ಅಂತ ಹೇಳ್ಬಿಟ್ಟು ಇದು ಯೋಜನೆ ಬಂದ್ಬಿಟ್ಟು ಮೈಸೂರು ಅರಮನೆ ಇದಾಗಿದೆ ಸರ್. ಇದು ಮಾಡಿದ್ದೇವೆ ಸರ್, ಹೊಸ ತಳಿ ಆಗಿರೋದ್ರಿಂದ ಈ ಪ್ರಚಾರಕ್ಕಾಗಿ ಇದನ್ನು ಮಾಡಿದ್ದೇವೆ ಸರ್. ಈ ಕಾನ್ಸೆಪ್ಟನ್ನು ನುರಿತ ಕಲಾವಿದರಿಂದ ಮಾಡಿಸಿದಿರೋ ಅಥವಾ ನಿಮ್ಮ ಟೀಮಿನ ಎಲ್ಲರೂ ಸೇರಿ ಮಾಡಿದಿರೋ ಅನ್ನೋದು ನಮ್ಮ ಪ್ರಶ್ನೆ. ಇದು ಬಂದ್ಬಿಟ್ಟು ಸರ್, ನಾವು ಪ್ರತಿ ವರ್ಷವೂ ಅಂದರೆ ಕಳೆದ 3-4 ವರ್ಷದಿಂದ ನಾವು ಬೇರೆ ಬೇರೆ ಥರ ಮಾಡ್ತಾಯಿದ್ವಿ. ನಾವು 1ನೇ ವರ್ಷ 2022ರಲ್ಲಿ ನಾವು ಹಾವೇರಿಯಲ್ಲಿ ಒಂದು ಇದು ಅಂತ ಮಾಡಿದ್ವಿ, ಪಾಠಶಾಲೆ ಅಂತಂದು. ಅದರ 2023ರಲ್ಲಿ ನಾವು ಕಾಮನಹಳ್ಳಿಯಲ್ಲಿ ಒಂದು ಯೂನಿವರ್ಸಿಟಿ ಅಂತ ಮಾಡಿದ್ವಿ. 2025ರಲ್ಲಿ ಇದು ಮೈಸೂರು ಅರಮನೆ ಅಂತ ಹೇಳ್ಬಿಟ್ಟು ನಾವು ಕಾನ್ಸೆಪ್ಟ್ ಮಾಡಿರೋದು. ಇದರಲ್ಲಿ ಏನು ವಿಶೇಷತೆ ಅಂತಂದ್ರೆ, ಮೈಸೂರು ಅರಮನೆಯ ಮುಂಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಆರ್ಚ್ಗಳದನ್ನು ನಾವು ಇದು ಮಾಡಿರೋದು. ಒಳಗಡೆ ಏನಿದೆಯಲ್ಲ, ಇದು ರಾಜರದ್ದು ಹೆಂಗಿತ್ತಲ್ಲ ಆ ಟೈಪ್ ಎಲ್ಲ ಮಾಡಿರೋದು. ಇದು ತೆನೆಗಳಿಂದ ಪೋಣಿಸಿರೋದು. ಇದೇ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ತೆನೆಗಳನ್ನು ತೊಗೊಂಡ್ಬಿಟ್ಟು ಮಾಡಿರೋದು. 2 ಎಕರೆ ಜಮೀನಲ್ಲಿ ಇದೇ ಬೆಳೆಯನ್ನು ಹಾಕಿ ಮಾಡಿರ್ತಕ್ಕಂಥ ತಳಿ. ಈ ಅಂದರೆ ಈಗ ನೀವು ಎಷ್ಟು ಎಕರೆ ಅವ್ರಿಗೆ ಬೀಜ ಕೊಟ್ಟು ಇದನ್ನು ಮಾಡಿರ್ತಾರೆ? ಅದನ್ನು ಇದು ಬೀಜನ ಅವರು ಪರ್ಚೇಸ್ ಮಾಡಿದರು. ನಾವು ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡಿ ನಾವು ತೊಗೊಂಡ್ಬಿಟ್ಟು ಮಾಡ್ತಾರೆ. ಈಗ ಇದೊಂದು ಕಾನ್ಸೆಪ್ಟ್ ಮಾಡಿರಲ್ಲ, ಇದನ್ನು ಮಾಡಿದಾಗ ಅವರಿಗೆ ಇದನ್ನು ವಾಪಸ್ ಕೊಟ್ಟು ಹೋಗ್ತಿರೋ ಅಥವಾ ಅದಕ್ಕಾಗಿ ನೀವು ಅವ್ರಿಗೆ ಏನಾದರೂ ಸಂಭಾವನೆ ಕೊಡ್ತೀವಿ? ಆಲ್ರೆಡಿ ನಾವು ಅವ್ರಿಗೆ ಪೇಮೆಂಟ್ ಮಾಡಿದ್ದೇವೆ. 2 ಎಕರೆದ ಎಲ್ಲ ಬರ್ತಕ್ಕಂಥ ಒಟ್ಟು ಇಳುವರಿಗೆ ನಾವು ಅವ್ರಿಗೆ ದುಡ್ಡನ್ನು ಎಷ್ಟು ಕ್ವಿಂಟಲ್ ಬರಲಿ ಆಲ್ರೆಡಿ 30 ಎಕರೆ, ಪ್ರತಿ ಎಕರೆಗೆ 30 ಕ್ವಿಂಟಲ್ ದರದಂತೆ 2,000 ರೂಪಾಯಿದಲ್ಲಿ ನಾವು ಅವ್ರಿಗೆ ಹಣವನ್ನು ಪಾವತಿಸಿದ್ವಿ. ಪ್ರತಿ ಕ್ವಿಂಟಲ್ 2,000 ರೂಪಾಯಿ. ಮುಂದಿನ ದರ ಆಗಿ ಕಡಿಮೆ ಆಗಲಿ 2,000 ಆನ್ ಎವರೇಜ್. ಅಂದರೆ ಇದು ಇಳುವರಿ ಚೆನ್ನಾಗೈತೆ ಅಂತ ಅನಿಸ್ತು. ಇಳುವರಿ ಚೆನ್ನಾಗಿದೆ ಸರ್. ಇದು ಅಂದರೆ ನೀವು ನೋಡ್ಬೋದು, ಇಲ್ಲಿ ಒಂದು ಕ್ವಿಂಟಲ್ 15 kg ಬಂದಿದೆ. ಒಂದು ಗುಂಟೆಗೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಎಕರೆಗೆ 45 ಕ್ವಿಂಟಲ್ ಬರ್ತೈತೆ. ಅಂದ್ರೆ ಒಂದು ತೆನಿ ಒಳಗೆ ಅಂದಾಜು ಕಾಳು ಎಷ್ಟು ಬರ್ಬೋದು ರೀ? ಅಂದಾಜು ಕಾಳು ಒಂದು ನಿಮಗೆ 380 ರಿಂದ 400 ಗ್ರಾಮ್ ಕಾಳು ಬರ್ತದೆ. ಒಂದು ಜೋಳದ ದಂಟಿಗೆ ಎಷ್ಟು ತೆನಿ ಬರ್ಬೋದು? ಇದು ಒಂದೇ ತೆನಿ ಬರುತ್ತೆ ಸರ್. ಒಂದು ದಂಟಿಗೆ ಒಂದೇ ತೆನಿ ಇರುತ್ತೆ. ಒಂದೇ ತೆನಿನ ಇದ್ರೆ ಇಷ್ಟೆಲ್ಲ ಇಳುವರಿ ಬರ್ತದೆ. ಇದೇನಂತಂದ್ರೆ ಒಕ್ಕಣಿಕೆ ಪ್ರಮಾಣ ಅಂತಾರೆ ನಾವು. ಪ್ರತಿಶತ ಇದೇನಂದ್ರೆ 86 ರಿಂದ 88% ಕಾಳಿನ ಸಂಖ್ಯೆ ಇರ್ತದೆ. ಇನ್ನು ಮಿಕ್ಕಿದ 12% ಮಾತ್ರ ತೆನೆ ಇರ್ತದೆ. ಅಂದ್ರೆ ಇದರಲ್ಲಿ ಯಾವುದು ಸೀಪ್ರೆ ಕಾಳು ಅಂತ ಬರಲ್ಲ ಸರ್. ಇಲ್ಲೆಲ್ಲ ಒಂದೇ ಥರ ಅಂತ ಕಾಳು. ಇಲ್ಲಿ ಗಮನಿಸಿ, ಮಾತ್ರ ತುಂಬಾ ತೆಳುವಾಗಿದೆ. ಅಂದ್ರೆ ಬೆಂಡು ಭಾಳ ತೆಳ್ಳಗೆ ಬರ್ತದೆ. ಅಂದ್ರೆ ಕಾಳಿನ ಒಂದು ಪಿಂಡ ಅಂತ ಪಿಂಡ ಕಾಳು ಅಂತ ಬರ್ತದೆ. ಅದು ಬರುತ್ತೆ ಸರ್. ಕಾಳು ದಪ್ಪ ಬರ್ತದೆ, ದಪ್ಪ ವೇಟೇಜ್. ನೀವು ನೋಡ್ರಿ, ತೆನಿ ನೋಡ್ರಿ, ಅಗ್ದಿ ತುಂಬಾ ಸೀರ. ಹೌದು, ಸುಲಿದಿಟ್ಟ ಬೆಂಡುಗಳು ಸರ್ ಭಾಳ ತೆಳುವಾಗಿದೆ. ಅಂದ್ರೆ ಕಾಳು ಗಟ್ಟಿ ಬರ್ತೈತೆ, ದಪ್ಪ ಬರ್ತದೆ. ನೀವು ಆಮೇಲೆ ನಿಮಗೆ ಚೆನ್ನಾಗಿದೆ, ಕಿಪ್ಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಕಾಳು ನನಗೆ ಇದರೊಳಗೆ ಇಷ್ಟ ಆಗಿದ್ದಂದ್ರೆ ಈ ಒಂದು ಕಲೆ. ಈ ಕಲೆಯನ್ನು ನೀವು ಎಲ್ಲಾದ್ರೂ ಕಲ್ತಿದ್ದು ಅಥವಾ ನಿಮ್ಮ ಟೀಮ್ ವರ್ಕ್ ಏನಿದು, ಎಷ್ಟು ಜನ ಸೇರಿ ಮಾಡ್ತೀರಿ? ಟೀಮ್ ವರ್ಕ್ ಅಂತ ಸರ್, ನಾವು ಕಾನ್ಸೆಪ್ಟ್ ತೊಗೊಂಡಿರ್ತೇವೆ. ಈಗ ಹೋದ ವರ್ಷ ನಾವು ಬೇರೆ ಥರ ಮಾಡಿದ್ವಿ ಅಂದ್ರೆ ಈ ವರ್ಷ ಅದನ್ನು ನೀವು ಹೆಂಗೆ ಕಲ್ತಿರ್ತೀರಂದ್ರೆ ಸರ್, ನಿಮಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ ಸರ್. ನಾವು ಹಿಂಗೆ ಏನಾದ್ರು ಮಾಡ್ಬೇಕಂದ್ರೆ ನಾವು ಹಿಂಗೆ ಮಾಡ್ಬೇಕಂತ ಇಮ್ಯಾಜಿನೇಷನ್ ಇರುತ್ತೆ. ಆ ಇಮ್ಯಾಜಿನೇಷನ್ ಇವೆಲ್ಲ ಅಂದ್ರೆ
ಯಾರು ಅದನ್ನು ಮುಟ್ಟಿದ್ರು ಸಹಿತ ಏನಾಗಲಾರ್ದ ರೀತಿಯಲ್ಲಿ ಮಾಡಿರಿ ನೀವು. ಮಾಡಿದ್ರಿ ಸರ್. ಆತ್ಕೊಂಡು ನಿಂತರು ಸಹಿತ ಬೆಳಗಲ್ಲ, ಅಷ್ಟು ಗಟ್ಟಿ ಮುಟ್ಟಾಗಿ ಮಾಡಿರಲ್ಲ. ಅದರೊಳಗೆ ಏನೇನು ಬಳಸಿರಿ ನೀವು? ಇದ್ರೊಳಗೆ ಬಳಸಿರೋದು ಬಂದ್ಬಿಟ್ಟು ನಾವು ಹೋಲ್ ಹಾಕಿದ್ದೇವೆ. ಅಂದ್ರೆ ತೆನಿ ಒಳಗೆ ಹೋಲ್ ಹಾಕ್ತೀರಿ? ಹೋಲ್ ಹಾಕ್ಬಿಟ್ಟು ತಂತಿ ತಂತಿ ಸರ ಮಾಡ್ತೀವಿ. ಹಾಂ, ಆಮೇಲೆ ಮೊದ್ಲ ಇದನ್ನ ಚೌಕಟ್ಟು ಕಟ್ಕೊಂತೀರಿ ನೀವು? ಹಾಂ, ಫಸ್ಟ್ಗೆ ಇದೇನು ಮಾಡ್ತಾವೆ ಅಂದ್ರೆ ಇವೆಲ್ಲ ನಮ್ಗೆ ಒಬ್ರು ಮೇಸ್ತ್ರಿ ಅಂತಂದ್ರೆ ಅವ್ರ ಮೇಸ್ತ್ರಿಗಳನ್ನ ಅದ್ರೊಳಗೆ ಬಳಸ್ಕೊಂತೀರಿ? ಬಳಸ್ತೇವೆ. ಅವ್ರು ಬೇಕೇ ಬೇಕು. ಹಾಂ, ಅವರೆಲ್ಲ ಮಾಡಿದ ಮೇಲೆ ನಾವು ಅದ್ರ ಮೇಲೆ ನಮ್ದು ಸ್ಕೆಚ್. ಆಮೇಲೆ ನೀವು ತೆನಿ ಕಟ್ಕೊಳ್ಳೋದೆಲ್ಲ ನಾವೇ ಮಾಡ್ತೇವೆ. ಎಷ್ಟು ಜನ ಟೀಮ್ ನಿಮ್ಮದು? ನಮ್ಮದು 8 ಜನ ಟೀಮ್. 8 ಜನ ಟೀಮ್. 8 ಜನ. ನಿಮ್ಮ ಯಾರು? ಪೊಲೀಸ್ ನಮ್ಮ ಪೊಲೀಸ್ 8 ಜನ. ಅದ್ರೊಳಗೆ ಅಂದ್ರೆ ಲೀಡರ್ಸ್ ಯಾರು ಇದಕ್ಕೆ? ಏನು ಹಂಗೇನಿಲ್ಲ ಸರ್. ನಮ್ಮ ಟೀಮ್ TSM ಅಂತ ಇದ್ದಾರೆ, ಅವರೇ ನಮ್ಮ ಸರ್. TSM ಅಂದರೆ ಟೆರಿಟರಿ ಬಿಸ್ನೆಸ್ ಮ್ಯಾನ್ ಅಂತ. ಅಂದ್ರೆ ನೀವು MBA ಇವೆಲ್ಲ ಮಾಡಿದವ್ರ? ಇಲ್ಲ ಸರ್, ಡಿಗ್ರಿ ಮೇಲೆ ಬಂದವರು. ಅಂದ್ರೆ ಇದ್ರೊಳಗೆ ಹೆಚ್ಚಿಗೆ ಅನುಭವ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹುದ್ದೆ ಇದನ್ನು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿರಿ ಸರ್. ಇದು ನಮಗೆ ಭಾಳ ಇಷ್ಟ ಆಯಿತು. ಭಾಳ ಜನ ಬಂದು ಇಲ್ಲಿ ನೋಡಿ ಹೋಗಿರ್ಬೋದು, ವೀಕ್ಷಣೆ ಮಾಡಿದ್ದಾರೆ ಸರ್. ಸುಮಾರು 2000 ಜನ ಇಲ್ಲಿ ಬಂದು ವೀಕ್ಷಣೆ ಮಾಡಿದ್ದಾರೆ. ಈಗ ಪ್ರದರ್ಶನಕ್ಕಾಗಿಯೇ ನೀವು ಇದನ್ನ ಇನ್ನು ಎಷ್ಟು ಜನ ಇಟ್ಟಿರ್ತೀರಿ ಇಲ್ಲಿ? ಇನ್ನು 4 ರಿಂದ 5 ದಿನ ಇರುತ್ತೆ ಸರ್. 4 ರಿಂದ 5 ದಿನ ಇರುತ್ತೆ ಸರ್. ಈಗ ಎಷ್ಟು ದಿನ ಆಯ್ತು ಸರ್ ಇಲ್ಲಿ ಹಾಕಿದ್ರೆ? ಇದು 12 ರಿಂದ 15 ದಿನ ಆಯ್ತು ಸರ್. 15 ದಿನ ಆಯ್ತು. ಅಂದ್ರೆ ಇದನ್ನ ಪ್ರದರ್ಶನಕ್ಕಾಗಿ ಈಗ ಮಾಡಿರೋದು? ಪ್ರದರ್ಶನಕ್ಕಾಗಿ ಮಾಡಿರೋದು ಸರ್. ಅಂದ್ರೆ ಈ ತಳಿಯನ್ನ ಒಂದು ಮತ್ತೊಬ್ಬರಿಗೆ ಪರಿಚಯ ಮಾಡ್ಲಿಕ್ಕೋಸ್ಕರ ಈ ಒಂದು ಸೆಟ್ ಹಾಕಿ, ಅದು ಗೋವಿನ ಜೋಳದ ತೆನೆಗಳಿಂದ ಹಾಕಿರ್ತಕ್ಕಂಥ ಸೆಟ್ ಹಾಕಿ ಪ್ರದರ್ಶನ ಮಾಡ್ತಾ ಒಂದು ಏನು ಇಳುವರಿ ಬಗ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕಾಗಿ ಈ ಒಂದು ಸೆಟ್ ಹಾಕಿದ್ರೆ ಅನಿಸ್ತದೆ. ಹೌದೌದು ಸರ್. ನೀವು ಇಲ್ಲಿ ಗಮನಿಸಿರ್ಬೋದು ಸರ್, ನಮ್ಮ ಬಿತ್ತನೆ ಬೀಜನ ಯಾವ ಸಮಯದಲ್ಲಿ ಯಾವ ಥರ ನಾವು ರಾಸಾಯನಿಕ ಗೊಬ್ಬರ ಬಳಸಬೇಕು ಅನ್ನೋದ್ರ ಬಗ್ಗೆನೂ ನಾವು ಮಾಹಿತಿ ಕೊಟ್ಟಿದ್ದೀವಿ. ಇಲ್ಲಿ ಗಮನಿಸ್ರಿ, ಸಸಿಗಳ ಸಂಖ್ಯೆ, ಸಸಿಗಳನ್ನು ಹೆಂಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀವಿ. ಆ ಕಡೆ ಕಾಲಮ್ ಒಳಗೆ ಬಾಯರ್ನ ಉತ್ಪನ್ನವನ್ನು ಯಾವ ಸಮಯದಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದೀವಿ 3 ಕಾಲಮ್ ಒಳಗೆ. 4ನೇದಾಗಿ ಇಲ್ಲಿ ಗಮನಿಸ್ರಿ, ನಿಮಗೆ ತುದಿವರೆಗೂ ಕಾಳು ಇರ್ತೈತಿ, ಸಮನಾದ ತೆನೆಗಳಿರ್ತವೆ. ನೋಡ್ರಿ, ಇಲ್ಲಿ ನಿಮ್ಗೆ ಗಮನಿಸ್ರಿ, ತುದಿವರೆಗೂ ಕಾಳಿದಾವೆ, ಸಮನಾದ ತೆನೆ ಐತ್ರಿ, ಒಂದೇ ಲೆವೆಲ್ ತೆನೆ ಇದೆ. ಯಾವುದು ಸಣ್ಣದು ದೊಡ್ಡದು ಯಾವುದೂ ಇಲ್ಲ, ಎಲ್ಲ ಯೂನಿಫಾರ್ಮಿಟಿ ಇದೆ. ನೀವು ತೆನೆಗಳು ನೋಡಿರ್ಬೇಕು, ಒಂದೇ ಥರ ಇದೆ. ಆಮೇಲೆ ನಂತರ ನೋಡ್ರಿ, ಕಾಳಿನ ಬಣ್ಣ ಏನಿದೆಯಲ್ಲ ಮತ್ತು ಕಾಳಿನ ತೂಕ ಇಲ್ಲಿದೆ. ಆ ಕಡೆ ಏನೈತಿಲ್ಲ ಬೆಂಡು. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಮತ್ತು ತಮ್ಮ ಎಲ್ಲ ಟೀಮ್ಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ರಾಜ್ ಜನಪದ ಯೂಟ್ಯೂಬ್ ವಾಹಿನಿಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.